ಈ ಸುವರ್ಣದ ಕಾರ್ಯವನ್ನು ಸಂತೋಷ್ ಅನ್ನುವವರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಅವರಿಗೂ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಮಸ್ಕಾರ. ಇವತ್ತು ನಾವು ಒಂದು ದಿವ್ಯ ಭವ್ಯ ಮತ್ತು ಒಂದು ರೀತಿಯ ದೈವಿಕ ಶಕ್ತಿ ಹೊಂದಿರತಕ್ಕಂಥ ಒಂದು ಕ್ಷೇತ್ರದಲ್ಲಿದ್ದೀವಿ. ಕ್ಷೇತ್ರ ಅನ್ನೋದಕ್ಕಿಂತ ಇದೊಂದು ಅಂಗಡಿ, ಶಾಂತದುರ್ಗ ಜ್ಯುವೆಲರ್ಸ್ ಅಂತಕ್ಕಂಥ ಒಂದು ವಿಶೇಷವಾದಂಥ ಒಂದು ಅಂಗಡಿಲಿದ್ದೇವೆ. ಅವರು ಹಲವಾರು ಒಂದು ದೇವರಿಗೆ ಸಂಬಂಧಪಟ್ಟಂಥ ಆಭರಣಗಳನ್ನು ಮಾಡಿಕೊಡ್ತಕ್ಕಂಥದ್ದಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ, ಪರಿಣಿತಿಯನ್ನು ಹೊಂದಿದ್ದಾರೆ. ಆ ಒಂದು ಪ್ರತಿಭೆ ಸಂತೋಷ್ ಅವರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಸರ್. ತಾವು ಹಲವಾರು ದೇವರ ಒಂದು ಮುಖವಾಡಗಳನ್ನು ಮಾಡೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಇತ್ತೀಚೆಗೆ ಇವತ್ತು ಒಂದು ನಮ್ಮ ದಿಗ್ವಿಜಯ ನರಸಿಂಹ ದೇವರಿಗೆ ಒಂದು ಮಾಡಿಕೊಡ್ತಾ ಇದ್ದಿರಲ್ಲ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಅದು ಸರ್, ಇದು ನಾವು 1 ವರ್ಷದ ಹಿಂದ್ಗಡೆ ಪ್ರಾಜೆಕ್ಟ್ ಸರ್ ಇದು. ಅವರು ಹೇಳಿದಾಗ ರೇಟ್ ಒಂದು ಸ್ವಲ್ಪ ಕಡಿಮೆ ಇತ್ತು, ಅದು ಇವಾಗ ಸಿಕ್ಕಾಪಟ್ಟೆ ಆಗಿ ಒಬ್ಬರೇ ಮಾಡಿಸ್ಕೊಡ್ತಾ ಇರೋದು ಇದನ್ನ. ಒಂದು 650 ಗ್ರಾಮ್ ಗೋಲ್ಡು, ಆಮೇಲೆ 3.5 kg ಬೆಳ್ಳಿಲಿ ಮಾಡ್ತಾ ಇರೋದು. ಶಂಖ ಚಕ್ರ, ಬೆಳ್ಳಿ ಕೈಗಳು. ಓಕೆ ಓಕೆ ಇದು ಈ ಥರ ಬರುತ್ತೆ ಸರ್. ಇದು ಚಕ್ರ, ಇದು ಶಂಖ. ಅಂದ್ರೆ ಇದು ಬೆಳ್ಳಿಯ ಮೇಲೆ ಇರ್ತಕ್ಕಂಥ ಮುಖವಾಡನ, ಅಂದ್ರೆ ಗೋಲ್ಡ್ ತುಂಬಾ ಡೆಲಿಕೇಟ್ ಇರೋದ್ರಿಂದ ತೆಗಿಬೋದಾ? ಇದು ರಿಮೂವ್ ಮಾಡ್ಬೋದು ಸರ್. ಇದು ರಿಮೂವ್ ಮಾಡ್ಬೋದು, ಹಾಗೆ ಹಾಕ್ಬೋದು. ಹಾಗೆ ಲಾಕಿಂಗ್ ಸಿಸ್ಟಮ್ ತರ ಇಟ್ಟಿರ್ತೀವಿ ಸರ್ ಇದನ್ನ. ಓಕೆ 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 ಈ ತರ ಹಾಕ್ತೀವಿ. ಓಕೆ, ಲಾಕಿಂಗ್ ಸಿಸ್ಟಮ್ ಅದು ಇರುತ್ತೆ. ಅಂದರೆ ಇದು ಎಷ್ಟು ದಿನ ತಗೋದು ಸರ್ ಇದು ಮಾಡೋದಕ್ಕೋಸ್ಕರ? ಸರ್ ನಾವು 1.5 ತಿಂಗಳು ತೊಗೊಂಡಿದ್ದೀವಿ ಸರ್. 1.5 ತಿಂಗಳು. ಬೆಳ್ಳಿದು ಬೇಗ ಮಾಡಿಬಿಡ್ತೀರಾ? ಬೆಳ್ಳಿದು ಅದೇ ಬೆಳ್ಳಿದು ಲೇಟ್ ಆಗಿದೆ ಸರ್. ಗೋಲ್ಡ್ದು ಬೇಗ ಮಾಡಿಬಿಡ್ತೀವಿ, ಬೆಳ್ಳಿದು ನಿಮಗೆ ಲೇಟ್ ಆಗುತ್ತೆ. ಅಂದರೆ ದಿಗ್ವಿಜಯ ನರಸಿಂಹ ಅನ್ನೋದು ಬೆಂಗಳೂರಿನ ಒಂದು ಲ್ಯಾಂಡ್ ಮಾರ್ಕ್ ದೇವಸ್ಥಾನ, ಉತ್ತರಾದಿ ಮಠದ್ದು. ಯಾಕಂದರೆ ಆ ನರಸಿಂಹ ನೋಡ್ತಾ ಇದ್ರೆ ನಮಗೆ ಒಂದು ರೀತಿಯ ನರಸಿಂಹನ ಕಲ್ಪನೆ ಬರುತ್ತೆ. ಅದಕ್ಕೆ ನೀವು ಈ ಒಂದು ಶಂಕು ಚಕ್ರವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ನೀವು ನಿಜವಾಗ್ಲೂ ನೀವು ಧನ್ಯರು. ಇದ್ರ ಜೊತೆಗೆ ನೀವು ಏನೇನು ಬೇರೆ ಬೇರೆ ಯಾವ್ಯಾವ ದೇವಸ್ಥಾನಗಳಲ್ಲಿ ಏನೇನು ಮಾಡಿದ್ರೆ ಹೇಳಕ್ಕಾಗತ್ತಾ? ಇವಾಗ 3-4 ಮಟ್ಟಕ್ಕೆ ರಥ ಮಾಡ್ಕೊಟ್ಟಿದ್ದೀನಿ. ಓಕೆ. ಆಮೇಲೆ ಅಲ್ಲಿ ಶ್ರೀನಿವಾಸ ದೇವರಿಗೆ ಪ್ರಭಾವಳಿ ಮಾಡ್ಕೊಟ್ಟಿದ್ದೀನಿ. ಓಕೆ. ಅಲ್ಲೇನೆ ಸ್ವಾಮಿಗಳಿಗೆ ದರ್ಬಾರ್ ಮಾಡ್ಕೊಟ್ಟಿದ್ದೀನಿ. ಸುಧಾಮಂಗಳದ ಒಂದು ವಾರ ಮುಂಚೆ ಅದನ್ನ ಒಂದು 15 ದಿನದಲ್ಲಿ ಚಾಲೆಂಜ್ ಆಗಿ ತಗೊಂಡಿದ್ವಿ. ಎಲ್ಲ JRT ಬೇರೆ ಬೇರೆ ಜ್ಯುವೆಲರ್ಸ್ನವರೆಲ್ಲ 3 ತಿಂಗಳು ಟೈಮ್ ತಗೊಂಡಿದ್ರು. ನಾವು ಒಂದು 15 ದಿನದಲ್ಲಿ ಅದನ್ನ 25 kg ಕೆಲಸ 15 ದಿನದಲ್ಲಿ ರೆಡಿ. ಅಂದ್ರೆ ನಿಮ್ಮ ಹಿನ್ನೆಲೆ ಬರೀ ಚಿನ್ನ ಬೆಳ್ಳಿ ಕುಟುಂಬನೇನಾ? ನಿಮ್ಮ ಮೊದಲಿಂದ ನಮ್ಮ ತಾತ ಮುತ್ತಾತ ಎಲ್ಲ ಇದೇ ಕೆಲಸ. ಅಂದ್ರೆ ಸ್ಕಿಲ್ಡ್ ವರ್ಕರ್ ನಿಮ್ಮ ಫ್ಯಾಮಿಲಿ. ಅಂದ್ರೆ ನೀವು ಮೂಲತಃ ಉತ್ತರ ಕರ್ನಾಟಕ ಜಿಲ್ಲೆಯವರು, ಅಂದ್ರೆ ನಮ್ಮ ಭಟ್ಕಳ ಆ ಕಡೆ ಪ್ರದೇಶದವರು. ಎಷ್ಟು ವರ್ಷದ ಹಿಂದೆ ನೀವು ಈ ಕಡೆ ಬೆಂಗಳೂರು ಕಡೆ ಬಂದಿದ್ದೀವಿ? ನಾವು ಬೆಂಗಳೂರಿಗೆ ಅಂದ್ರೆ ನಮ್ದು ಉತ್ತರ ಕರ್ನಾಟಕ ರಾಣೆಬೆನ್ನೂರಲ್ಲಿ ನಾವು ಇದ್ದಿದ್ದು. ಇಲ್ಲಿ ಬಂದು ನಾನೊಂದು 16 ವರ್ಷ ಆಯ್ತು. ಸಪ್ರೇಟ್ ಮಾಡಿ ಇಲ್ಲಿ ಒಂದು 10 ವರ್ಷ ಆಯ್ತು ಸರ್ ನಾನು. ಇದು ಶಾಂತದುರ್ಗ ಜ್ಯುವೆಲರ್ಸ್ ಅಂತಕ್ಕಂಥದ್ದು ನಮ್ಮ ವಿದ್ಯಾಪೀಠ ಸರ್ಕಲ್ ಅಲ್ಲೇ ಇದೆ. ಪೇಜಾವರ ಸ್ವಾಮಿಗಳ ದರ್ಶನ ಮಾಡೋಕ್ಕಿಂತ ಮುಂಚೆ ಶಾಂತದುರ್ಗ ದರ್ಶನ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿಯ ಆಭರಣಗಳು, ದೇವರು ಬೇಕಾಗಿರ್ತಕ್ಕಂಥ ಎಲ್ಲ ವಿಗ್ರಹಗಳನ್ನು ತಯಾರು ಮಾಡ್ತಕ್ಕಂಥ ಯುವ ಶಿಲ್ಪಿ. ಯಾಕೆಂದರೆ ನೀವು ಒಬ್ಬ ಕರ್ಮಯೋಗಿ ಅಂತ ಹೇಳ್ಬೋದು, ಸ್ಕಿಲ್ಡ್ ವರ್ಕರ್. ಈ ಥರ ಕೆಲಸ ಮಾಡ್ತಕ್ಕಂಥವ್ರು ಸಿಗೋದು ಕಡಿಮೆ. ಇಂಥ ವ್ಯಕ್ತಿಯ ಒಂದು ಮತ್ತೆ ಇನ್ನು ಬೇರೆ ಏನಾದ್ರು ಯೋಜನೆಗಳಿದೆಯಾ ಮುಂದೆ ಏನಾದ್ರು ಮಾಡೋ ಪ್ರಾಜೆಕ್ಟ್ಸ್? ಮುಂದೆ ಇವಾಗ ಅದೇ ಇದು ಇನ್ನೊಂದು ರಥ ಮಾಡ್ತಾ ಇದೀವಿ ಸರ್. ಇಲ್ಲಿ ಗವಿಗ್ನದ ದೇವಸ್ಥಾನದ ಹಿಂಭಾಗ ಒಂದು ಶನೀಶ್ವರ ದೇವಸ್ಥಾನ ಇದೆ. ಹೌದು. ಅಲ್ಲಿ ಒಂದು 125 kg ರಥ ಮಾಡ್ತಾ ಇದೀವಿ. ಬೆಳ್ಳಿದು ಕೆಲಸ ನಡೀತಾ ಇದೆ. ರೆಗ್ಯುಲರ್ ಆರ್ಡರ್ಗಳಿದೆ ನಿಮಗೆ? ರೆಗ್ಯುಲರ್ ಇದೆ ಸರ್. ಇವಾಗ ಇನ್ನೊಂದು ಇಂದಿರಾನಗರದಲ್ಲಿ, ಇಂದಿರಾನಗರ ರಾಯರ ಮಠದಲ್ಲಿ ಒಂದು ರಥ ಮಾಡಬೇಕು, ಅಲ್ಲಿ ತೊಟ್ಲು ಮಾಡಬೇಕು. ಓಕೆ ಓಕೆ. ರಾಯರ ಮಠಗಳು ಜಾಸ್ತಿ ನಿಮಗೆ ಬರ್ತಾ ಇದೆ. ಅಂದ್ರೆ ಇದೆಲ್ಲ ನಮ್ಗೆ ಬಂದಿದ್ದು ನಮ್ಮ ಮಾವನವರಿಂದ ಸರ್. ಮಹಾಬಲೇಶ್ವರ ಜ್ಯುವೆಲರ್ಸ್ ಅಂತ ಹೇಳಿ ಇಲ್ಲೇ 6th ಕ್ರಾಸ್ ಅಲ್ಲಿ ಅಶೋಕನಗರದಲ್ಲಿ ಇರೋದು. ಅವ್ರ ಹತ್ರ ನಾನೊಂದು 6 ವರ್ಷ ಕೆಲಸ ಕಲಿತು ಆಮೇಲೆ ಅವರೇ ನನಗೆ ಸಪ್ರೇಟ್ ಆಗಿ ಅಂಗಡಿ ಮಾಡಿಕೊಟ್ಟು ಮಾಡಿ ನಿಮ್ಮ ಜೀವನಕ್ಕೆ ಒಂದು ದಾರಿ ಆಗಿದೆ ಇವತ್ತು. ಅಂದ್ರೆ ನಿಮ್ ತಕ್ಕಂತ ಒಂದು ಈ ರೀತಿಯ ಒಂದು ಕೌಶಲ್ಯಗಳ, ಯಾಕಂದ್ರೆ ಕೌಶಲ್ಯ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ಲ ಸನ್ಮಾನ್ಯ ಮೋದಿ ಅವರು, ಇದು ನಿಜವಾದ ಸ್ಕಿಲ್ ಡೆವಲಪ್ಮೆಂಟು. ನಿಮ್ಮಿಂದ ಈ ರೀತಿಯ ಒಂದು ಏನು ವಿಶೇಷವಾದ ಕೆಲಸಗಳು ಮುಂದುವರಲಿ. ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲಿ ಸಂತೋಷ್ ಅವರ ಕೌಶಲ್ಯ ಎಲ್ಲ ಕಡೆ ಹರಡಲಿ ಅಂತ ಹೇಳ್ತಾ ನಮ್ಮ ಜನಧನಿಯ ಪರವಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತೇವೆ. ನಮಸ್ಕಾರ. ಮತ್ತು ಈ ಸುವರ್ಣದ ಕಾರ್ಯವನ್ನು ಸಂತೋಷ್ ಅನ್ನುವವರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಅವರಿಗೂ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಮತ್ತು ಈ ಸುವರ್ಣದ ಕಾರ್ಯವನ್ನು ಸಂತೋಷ್ ಅನ್ನುವವರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಅವರಿಗೂ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು